ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡಿರೋದೇನಪ್ಪ ಅಂತಂದ್ರೆ, ಒಂದು ಸ್ಕಿಲ್ ಇರಬೇಕು, ಚಾರ್ಟ್ ರೀಡಿಂಗ್ ಪ್ಯಾಟರ್ನ್ ಗೊತ್ತಿರಬೇಕು. ಅವಾಗ ಮಾತ್ರ ನಾವು ಒಂದು ಟ್ರೆಂಡ್ ನ ಕ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನ್ಯೂಸ್ ನ ನೋಡಿ, ಇನ್ಫಾರ್ಮೇಶನ್ ನ ನೋಡಿ, ನಮ್ಗೆ ಇನ್ಫಾರ್ಮೇಶನ್ ಸಿಗೋದ್ರಿಂದ ನಾಲೆಡ್ಜ್ ಬೆಳೆಯುತ್ತೆ. ಬಿಟ್ರೆ ನಾಳೆ ಏನ್ ಮಾಡ್ಬೇಕು, ಯಾವ ಸ್ಟಾಕ್ ನಾನು ಬೈ ಮಾಡ್ಬೇಕು, ಯಾವ ಸ್ಟಾಕ್ ಸೆಲೆಕ್ಷನ್ ಮಾಡ್ಬೇಕು, ಇದ್ರ ಬಗ್ಗೆ ಯಾವುದೇ ಒಂದು ಕ್ಲಾರಿಟಿ ನಮ್ಗೆ ಸಿಗಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡಿರುವಂತದ್ದು. ಇದನ್ನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ಸೊ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರ ನಿನ್ನೆ ಕೆಲವೊಂದು ಸ್ಟಾಕ್ಸ್ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೆ, ಪ್ಲಸ್ ಕೆಲವೊಂದು ಸ್ಟಾಕ್ ನಮ್ಮ ಸಿಸ್ಟಮ್ ಪ್ರಕಾರ ಬೈ ಬಂದಿತ್ತು. ಅದಿವತ್ತು ಏನಾಗಿದೆ, ಪ್ಲಸ್ ಯಾವ್ಯಾವ ಸ್ಟಾಕು ಇವತ್ತು ನಮ್ಗೆ ಎಂಟ್ರಿ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲೇದಾಗಿ ನಿನ್ನೆ ಈ ಸ್ಟಾಕು 1 hour ಚಾರ್ಟ್ ಅಲ್ಲಿ ನಮ್ಗೆ ಎಂಟ್ರಿ ಬಂದಿದೆ. ಪ್ಲಸ್ ಇದು ಎಂಟ್ರಿ ಲೆವೆಲ್, ಇದು ಸ್ಟಾಪ್ ಲಾಸ್ ಲೆವೆಲ್ ಅಂತ ನಿನ್ನೆ ಪೋಸ್ಟ್ ಮಾಡಿದ್ದೆ. ಈಗ ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಇವತ್ತೇನಾಗುತ್ತೆ ಅಂತ ನಿನ್ನೆ ಗೊತ್ತಿರಲ್ಲ ನಮ್ಗೆ. ಸೊ ಇಲ್ಲಿ ಏನಂತಂದ್ರೆ, ನನ್ನ ಹತ್ರ ಒಂದು 10 ಲಕ್ಷ ರೂಪಾಯಿ ಇದೆ ಅಕೌಂಟ್ ಅಲ್ಲಿ ಅಂತಂದ್ರೆ, ನಾನು 10 ಲಕ್ಷ ರೂಪಾಯಿ ಪೂರ್ತಿ ಬೈ ಮಾಡಿರಲ್ಲ. ಯಾಕೆ ಅಂತಂದ್ರೆ, ಇಲ್ಲಿ ಎಂಟ್ರಿ ಬಂದಾಗ ಇದು ಸ್ಟಾಪ್ ಲಾಸ್ ಅನ್ನೋದು ಪ್ರತಿ ಒಂದು ಟ್ರೇಡ್ಗೂ ಇದ್ದೇ ಇರುತ್ತೆ. ಈ ಸ್ಟಾಪ್ ಲಾಸ್ ಬಂದು ಏನಾದ್ರೂ ಹಿಟ್ ಆಯ್ತು ಅಂತಂದ್ರೆ ನನಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡೆ ಎಂಟ್ರಿ ಆಗಿರ್ತೀವಿ. ಇವತ್ತು ಈ ಸ್ಟಾಕ್ ನೋಡಿ, ಇದು ನೆನ್ನೆದು. ಆಲ್ಮೋಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಏಪ್ರಿಲ್ ನೆನ್ನೆ ಅಂತಂದ್ರೆ 13ನೇ ತಾರೀಕು, 14ನೇ ತಾರೀಕು ನಮ್ಗೆ ರಜಾ ಇತ್ತು. ಇವತ್ತು 15ನೇ ತಾರೀಕು. ಇದು ಏನಾಗಿದೆ ಅಂತಂದ್ರೆ ನೋಡಿ, ದಿಸ್ ಇಸ್ ದ ರಿಸಲ್ಟ್. ನೋಡಿ, 13ನೇ ತಾರೀಕು ಇಲ್ಲಿ 1 hour ಚಾರ್ಟ್ ಅಲ್ಲಿ ಎಂಟ್ರಿ ಬಂದಿತ್ತು. ಇವತ್ತು ನಮ್ಗೆ ಆಲ್ಮೋಸ್ಟ್ ಟಾರ್ಗೆಟ್ ಅಚೀವ್ ಆಗಿದೆ. ಅಗೈನ್ ಇಲ್ಲಿ ಟಾರ್ಗೆಟ್ ಅಚೀವ್ ಆಗಿದ ತಕ್ಷಣ ನಾಳೆ ಇನ್ನೊಂದು ಸೆಟಪ್ಗೆ ಹೋಗೋದು ಅಥವಾ ಇನ್ನೊಂದು ಮಾಡೋದು ಅಂತಲ್ಲ. ಅಗೈನ್ ಇದೇ ತರನೇ ನಮ್ಗೆ ಇವತ್ತು ಕೂಡ ನಿನ್ನೆ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿರೋ ತರ ಇನ್ನೊಂದು ಸ್ಟಾಕು ಎಂಟ್ರಿ ಬಂದಿದೆ. ನೋಡಿ, ತೋರಿಸ್ತೀನಿ. ನೋಡಿ, ಇದು ವೀಕ್ಲಿ ಚಾರ್ಟು. ನೋಡಿ, 2026 ಏಪ್ರಿಲ್ ವೀಕ್ಲಿ ಚಾರ್ಟು. ಇಲ್ಲಿ ನಾನು ನಿಮ್ಗೆ ನಿನ್ನೆ ಹೇಳಿದ್ದೆ, ಒಂದು ನಮ್ಗೆ ಅಬೌಟ್ ಟು ಬ್ರೇಕ್ಔಟ್ ಪ್ಯಾಟ್ರನ್ ಅಲ್ಲಿ ಇದೆ ಈ ಸ್ಟಾಕು. ಸೊ 1 hour ಚಾರ್ಟ್ ಅಲ್ಲಿ ಏನಾದ್ರು ಬ್ರೇಕ್ಔಟ್ ಆಯ್ತು ಅಂತಂದ್ರೆ ನಾವು ಟ್ರೇಡ್ ನ ತಗೋಬಹುದು. ಸೊ ಇಲ್ಲಿ ನಮ್ಗೆ ನಿನ್ನೆ ಇದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಅಂತ ತೋರಿಸಿದ್ದೆ. ಇವತ್ತು ಇದೇ ಸ್ಟಾಕ್ ನಮ್ಗೆ ಎಂಟ್ರಿ ಬಂದಿದೆ. ನೋಡಿ, ಇದು 1 hour ಚಾರ್ಟ್. ಇಲ್ಲಿ ನಮ್ಗೆ ಎಂಟ್ರಿ ಬಂದಿದೆ. ಅಗೈನ್ ಇದು ಸ್ಟಾಪ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಅಂದ್ರೆ, ನೆಕ್ಸ್ಟ್ ಟಾರ್ಗೆಟ್ಗೆ ನಾನು ಮೇ ಬಿ 3 days 5 days ಅಥವಾ ಮ್ಯಾಕ್ಸಿಮಮ್ ಒಂದು 15 ಟ್ರೇಡಿಂಗ್ ಡೇಸ್ ವರೆಗೂ ವೇಟ್ ಮಾಡ್ತೀನಿ. ಅಥವಾ ಇದು ಸ್ಟಾಪ್ ಲಾಸು ಹಿಟ್ ಆಗ್ಬೋದು, ಇದು ನನ್ಗೆ ಗೊತ್ತಿಲ್ಲ. ಅಗೈನ್ ಇಲ್ಲೂ ನಾನು ಕ್ಯಾಲ್ಕುಲೇಟೆಡ್ ರಿಸ್ಕ್ ನ ತಗೊಂಡೇ ಎಂಟ್ರಿನ ಮಾಡಿರ್ತೀನಿ. ಬಿಟ್ರೆ ಇಲ್ಲಿ ಓವರ್ ಆಲ್ ಎಷ್ಟು ನಾನು ಪೂರ್ತಿ ಅಮೌಂಟ್ ಇದೆ ಅಷ್ಟು ಪೂರ್ತಿನೂ ತಗೊಂಡಿರಲ್ಲ. ಅಂದ್ರೆ ಇದು ಬಿಸ್ನೆಸ್ ತರ, ಡೇ ಟು ಡೇ ನಾವು ಹೆಂಗೆ ಬಿಸ್ನೆಸ್ ನ ಮಾಡ್ತೀವೋ ಅದೇ ತರನೇ ಇದನ್ನು ನಾವು ಪ್ರತಿ ಒಂದು ಟ್ರೇಡ್ ನು ಬಿಸ್ನೆಸ್ ತರನೇ ಕನ್ಸಿಡರ್ ಮಾಡಬೇಕು. ಇದು ಯಾವುದೇ ಒಂದು ಗ್ಯಾಮ್ಲಿಂಗ್ ಅಲ್ಲ ಅಥವಾ ಯಾವುದೇ ಒಂದು ಜಾಕ್ ಪಾಟ್ ಅಲ್ಲ. ಇದು ಪ್ರೊಬಾಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಬೈ ಮಾಡಿದಾದ್ಮೇಲೆ ಇದು ಸ್ಟಾಪ್ ಲಾಸ್ ಹಿಟ್ ಆಗಬೇಕು, ಆದ್ರೆ ಅಥವಾ ಟಾರ್ಗೆಟ್ ಅಚೀವ್ ಆಗಬೇಕು, ಎರಡರಲ್ಲಿ ಒಂದು ಆಗ್ಬೇಕು. ಆದ್ರೆ ಇದನ್ನ ಮಾಡೋದಕ್ಕೆ ನಮ್ಗೊಂದು ಸ್ಟ್ರಾಂಗ್ ಆಗಿರುವಂತಹ ಪ್ರೋಸೆಸ್ ಇರಬೇಕು. ನೋಡಿ, ಇದ್ರ ಜೊತೆಗೆ ಅಗೈನ್ ಇವತ್ತು ಇನ್ನೊಂದು ಸ್ಟಾಕ್ ಎಂಟ್ರಿ ಬಂದಿದೆ. ನೋಡಿ, ಅದರ ವೀಕ್ಲಿ ಚಾರ್ಟ್ ಈ ಫಾರ್ಮೇಶನ್ ಅಲ್ಲಿ ಇದೆ. ನೋಡಿ, ಇದನ್ನು ಅಬೌಟ್ ಟು ಬ್ರೇಕ್ಔಟ್ ಫಾರ್ಮೇಶನ್ ಅಲ್ಲಿ ಇದೆ. ಸೊ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲಿ ಇದೆ. ಇವತ್ತು ನಮ್ಗೆ ಇದು 1 hour ಚಾರ್ಟ್ ಅಲ್ಲಿ ಎಂಟ್ರಿ ಬಂದಿದೆ. ಇಲ್ಲಿ 1 hour ಚಾರ್ಟ್ ಅಲ್ಲಿ ಎಂಟ್ರಿ ಬಂದಿದ್ದಾದ್ಮೇಲೆ ಆಲ್ಮೋಸ್ಟ್ ಇವತ್ತೇ ಒಂದ್ ಸ್ವಲ್ಪ ವ್ಯಾಲಿ ಕೂಡ ಆಗಿದೆ. ನಮ್ಮ ಟಾರ್ಗೆಟ್ ಇಲ್ಲೇನ್ ಗ್ರೀನ್ ಲೈನ್ ನಾನು ಮಾರ್ಕ್ ಮಾಡಿದ್ದೀನಿ, ಇದು ಟಾರ್ಗೆಟ್ ಇದೆ, ಇದು ಸ್ಟಾಪ್ ಲಾಸ್ ಇರುತ್ತೆ. ನೋಡಿ, ಇದು ಎಂಟ್ರಿ ಪ್ರೈಸ್ ಇವತ್ತು ಬಂದಿರುವಂತದ್ದು ಏಪ್ರಿಲ್ 15ನೇ ತಾರೀಕು. ಪ್ರೀವಿಯಸ್ ಡೇ ಲೋ ಸ್ಟಾಪ್ ಲಾಸ್ ಆಗಿದೆ. ಸೊ ಟಾರ್ಗೆಟ್ ಬಂದು 320 ರೂಪೀಸ್ ಇದೆ. ಅಂದ್ರೆ ಆಲ್ಮೋಸ್ಟ್ ನೋಡಿ, ಮೊದಲೇದನ್ನ ನಾನು ತೋರಿಸಿದ್ರೆ ಇಲ್ಲಿ 1037 ರೂಪಾಯಿ ಅಂದ್ರ ಇವತ್ತು 1135 ರೂಪಾಯಿ ಅಂತಂದ್ರೆ ನೋಡಿ, ಇಲ್ಲಿ ಏನು ನಮ್ಗೆ ಡಿಫ್ರೆನ್ಸ್ ಇತ್ತು, ಎಂಟ್ರಿ ಪ್ರೈಸ್ ಮೈನಸ್ ಸ್ಟಾಪ್ ಲಾಸ್ ಪ್ರೈಸ್ ಎಷ್ಟು ಡಿಫ್ರೆನ್ಸ್ ಇತ್ತೋ ಅಷ್ಟು ನಮ್ಗೆ ಆಲ್ರೆಡಿ ಇದು ಮೇಲಕ್ಕೆ ಹೋಗಿದೆ. ಆಲ್ಮೋಸ್ಟ್ 95 ರೂಪೀಸ್ ಈ ಸ್ಟಾಕು ಮೇಲಕ್ಕೆ ಹೋಗಿದೆ. ಅಂದ್ರೆ ನೋಡಿ, ನಿನ್ನೆ ಇಲ್ಲಿ ನಾವು ಎಂಟ್ರಿ ಆದಾಗ
ಒಳಗಡೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಇಲ್ಲಿದ್ದಾಗ ನಾವು ಯಾರು ಬೇಕಾದ್ರೂ ಹೇಳ್ಬೋದು, ಇಲ್ಲಿ ನೆನ್ನೆ ತಗೊಂಡ್ಬಿಟ್ಟಿದ್ರೆ ಇವತ್ತು ನನಗೆ 8% ಮೇಲಕ್ಕೆ ಹೋಗ್ಬಿಟ್ಟಿರೋದು, 6% ಮೇಲಕ್ಕೆ ಹೋಗ್ಬಿಟ್ಟಿರೋದು, ನೆನ್ನೆ ತಗೊಂಡ್ಬಿಡ್ಬೇಕಾಗಿತ್ತು, ಅದು ಇದು ಅಂತ. ಆದ್ರೆ ನೆನ್ನೆ ತಗೊಳ್ಳೋದಕ್ಕೆ ನನ್ಗೊಂದು ಕನ್ವಿಕ್ಷನ್ ಆಗಿರುವಂತಹ ಮೆಥಡ್ ಬೇಕು. ಆ ಕನ್ವಿಕ್ಷನ್ ಆಗಿರುವಂತಹ ಮೆಥಡ್ ನಮಗೆ ಚಾರ್ಟ್ ರೀಡಿಂಗ್ ಪ್ಯಾಟರ್ನ್ ಅಲ್ಲಿ ಸಿಗುತ್ತೆ. ಈ ಮೆಥಡ್ ನಿಮ್ಗೆ ಏನಾದ್ರು ಇಷ್ಟ ಆಗಿ ನೀವೇನಾದ್ರು ಕಲಿಬೇಕು ಅಂತ ಇದ್ರೆ ನೀವು ಎನ್ಕ್ವೈರಿನ ಮಾಡ್ಬೋದು. ಅಗೈನ್ ಈ ಪ್ಯಾಟರ್ನ್ ಅಲ್ಲೇ 100% ಈ ತರ ಹೆಂಗೆ ನಾವು ಒಂದು ಸ್ಟಾಕ್ ನ ಪಿಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ಇದು ಬೇಕು ಅಂತಂದ್ರೆ ನಿಮ್ಗೆ ಇಂಟ್ರೆಸ್ಟೆಡ್ ಇತ್ತು ಅಂತಂದ್ರೆ ನೀವು ಕಲಿಬಹುದು. ಅಗೈನ್ ನಾಳೆ ಅಥವಾ ನಾಡಿದ್ದು ಯಾವ ಸ್ಟಾಕ್ ನಮ್ಗೆ ವಾಚ್ ಲಿಸ್ಟ್ ಬಂದಿದೆ ಅಥವಾ ಯಾವ ಸ್ಟಾಕ್ ಎಂಟ್ರಿ ಬಂದಿದೆ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಸೊ ಈ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಅದಾದ್ಮೇಲೆ ನಿಮ್ಗೂ ಕಾನ್ಫಿಡೆನ್ಸ್ ಬಂದು ನೀವು ಕಲಿಬೇಕು ಅಂತ ಅನ್ಸಿದ್ರೆ ಈ ಸ್ಕಿಲ್ ನ ನೀವು ಕೂಡ ಕಲಿಬಹುದು.